ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಇವತ್ತು ಒಂದಿಷ್ಟು ರೈತ ಸಂಘದ ಬಗ್ಗೆ, ಅದು ಬೆಳಗಾವಿ ಜಿಲ್ಲೆಯ ರೈತ ಸಂಘದ ಡೆವಲಪ್ಮೆಂಟ್ಗಳ ಬಗ್ಗೆ ಇವತ್ತೊಂದಿಷ್ಟು ಚರ್ಚೆ ಮಾಡಬೇಕಾಗ್ಯದ. ಕಾರಣ ಇಷ್ಟ, ಬೆಳಗಾವಿ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಅನ್ನುವಂಥದ್ದು ಇಲ್ಲೇನು ಅನ್ನುವಂಥದ್ದು. ಕಾಂಗ್ರೆಸ್ BJP ಇವರೆಲ್ಲ ಇದ್ದಾರಿಲ್ಲ ಅಂತಲ್ಲ, ಆದರೂ ಜನರ, ಅದರಲ್ಲೂ ರೈತರ ಸಮಸ್ಯೆಗಳನ್ನು, ಜನಸಾಮಾನ್ಯರ ಸಮಸ್ಯೆಗಳನ್ನು ಎತ್ತಿಟ್ಟು ಹೋರಾಟ ಮಾಡುವಂತಹ ಯಾವ ಪಕ್ಷವೂ ಇಲ್ಲೇನೋ ಇಲ್ಲೇ. BJP ಸೆಂಟ್ರಲ್ದಲ್ಲಿ ಅಧಿಕಾರದಲ್ಲದ, ಕೇಂದ್ರದಲ್ಲೇ, ಕಾಂಗ್ರೆಸ್ ರಾಜ್ಯದಲ್ಲಿದೆ. ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಭಾವ ಅವರು. ಮತ್ತು ಏನೋ ಸ್ಟ್ರೈಕ್ ಮಾಡಲಿ, ಬೇಡಿಕೆ ನೀಡಲಿ, ರೈತ ಪರವಾಗಿ ಮಾತಾಡಲಿ, ಅದು ಅವರಿಗೆ ಹೊಡೆದು ಬೀಳುವ ಕಾರಣಕ್ಕಾಗಿ ಹೆಚ್ಚಾಗಿ ಮೌನ ವಹಿಸಿ ಇದ್ದ ವ್ಯವಸ್ಥೆಯನ್ನು ಕಾಯ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ನಮ್ಮ ಗುರುಲಾಪುರದ ಮೂಮೆಂಟ್ದಿಂದಾಗಿ ರೈತರಲ್ಲಿ ಒಂದು ನವಶಕ್ತಿ ಬಂದಂಗಾಗ್ಯದ. ಧ್ವನಿ ಇವತ್ತು ಹೆಚ್ಚು ಪವರ್ಫುಲ್ ಆಗ್ಯದ. ಹೌದಪ್ಪ, ನಾವು ಹೋರಾಟ ಮಾಡಬಲ್ಲೆವು, ರೈತರನ್ನು ಎಚ್ಚರಿಸಬಲ್ಲೆವು, ರೈತರಿಗೆ ಮತ್ತು ದುಡಿಯುವ ವರ್ಗಕ್ಕೆ, ಕೂಲಿಕಾರರಿಗೆ, ಕೆಳ ವರ್ಗದವ್ರಿಗೆ, ಆರ್ಥಿಕವಾಗಿ ಅಭದ್ರರಿಗೆ ಹೆಲ್ಪ್ ಮಾಡೋಕ್ಕಿಂತಲೂ ಅವ್ರ ಸಮಸ್ಯೆಗಳನ್ನು ಸರ್ಕಾರಕ್ಕೆ ತಿಳಿಯುವಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಅನ್ನೋಂಥ ಭಾವ ಬೆಳೆದಿದ್ದರಿಂದಾಗಿ ಇವತ್ತು ವಿರೋಧ ಪಕ್ಷದ ಕೆಲಸವನ್ನು ಇವತ್ತು ರೈತ ಸಂಘಗಳು ಮಾಡ್ತಾಯಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯವರಾದಂತಹ ನಮ್ಮ ಶಶಿಕಾಂತ್ ಗುರೂಜಿಯವರು, ಅದೇ ಕಾಲಕ್ಕೆ ನಮ್ಮ ಚೋನಪ್ಪ ಪೂಜಾರವರಂತೂ ಈ ಭಾಗದಲ್ಲೇ ರೈತರ ಸಮಸ್ಯೆಗಳೊಂದಿಗೆ ಜನಸಾಮಾನ್ಯರ ಸಮಸ್ಯೆ ಸಹಿತ ಇಟ್ಟುಕೊಂಡು ನಿಧಾನಕ್ಕೆ ಹೋರಾಟ ಮಾಡ್ತಾ ಇರೋದು ಇದು ಒಳ್ಳೆಯ ಬೆಳವಣಿಗೆ. ಯಾಕಂತಂದ್ರೆ ಯಾರಾದರೂ ಒಬ್ರು ಹೇಳಲೇಬೇಕಲ್ರಿ ಸರ್ಕಾರಕ್ಕೆ, ವಿರೋಧ ಪಕ್ಷದ ಕೆಲಸ ಮಾಡಲೇಬೇಕು. ಅದನ್ನು ಆ ಕೆಲಸವನ್ನು ಇವತ್ತು ಬೆಳಗಾವಿ ಜಿಲ್ಲಾ ಮಟ್ಟಕ್ಕೆ ಅತ್ಯಂತ ದೃಢವಾಗಿ ಇಲ್ಲಿ ಆಗುವ ಅನ್ಯಾಯಗಳನ್ನು, ಇಲ್ಲಿ ಆಗುವ ರೈತರಿಗೆ ಆಗುತ್ತಿರುವಂಥ ಶೋಷಣೆಗಳನ್ನು, ದುಡಿಯುವ ಕಾರ್ಮಿಕರಿಗೆ ಆಗುವ ಶೋಷಣೆಗಳನ್ನು ಬಲಿಷ್ಠವಾಗಿ ಎತ್ತರದ ಧ್ವನಿಯಲ್ಲಿ ಹೇಳುವಂಥದ್ದು, ನೀರಾವರಿ ಸಮಸ್ಯೆಗಳನ್ನು, ಮಾರ್ಕೆಟ್ ಸಮಸ್ಯೆಗಳನ್ನು, ಅನೇಕ ಸಮಸ್ಯೆಗಳಿದ್ದಾವೆ. ಈ ದೇಶದ ಮೂಲ ಸಮಸ್ಯೆ ರೈತರಿಗೆ ಮಾರ್ಕೆಟ್ ಇಲ್ಲದನ್ನೋದು ಇಲ್ಲ ಅನ್ನುವಂಥದ್ದನ್ನು ನಾವಂತೆ ನಮ್ಮ ಈ ಚಾನಲ್ ಮೂಲಕ ಹಲವು ಸಲ ಪ್ರಸ್ತಾಪ ಮಾಡಿದ್ದೀವಿ. ಯಾಕಂದರೆ ಎಲ್ಲ ಸಮಸ್ಯೆಗಳ ಮೂಲ ಯಾವುದಂದ್ರೆ ಹೊಟ್ಟೆಗೆ ಅನ್ನ. ಹೌದು, ಇವತ್ತು ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ, 5 ಕಿಲೋ ಅಕ್ಕಿ ಸಿಗ್ತಾವೆ, ಏನೇನು ಹೇಳ್ಕೊಳ್ತಾ ಇದ್ದೀವಿ. ಆದರೂ ನಮ್ಮಲ್ಲಿ 81 ಕೋಟಿ ಜನರು 5 ಕಿಲೋ ಅಕ್ಕಿ ಮೇಲೆ ನಿಂತಿದ್ದಾರೆ ಅನ್ನೋದು ನಮ್ಮಲ್ಲಿ ಆಗೋದಿಲ್ಲ. ಅಂದರೆ ಇಷ್ಟು ಬಡವರಿದ್ದಾರಂತ. ಇದೇನು ತೋರಿಸ್ತದಪ್ಪ ಅಂದರೆ 81 ಕೋಟಿ ಜನ ಇವತ್ತು 5 kg ಅಕ್ಕಿಗೆ ಸಾಲ ನಿಲ್ತಾರಪ್ಪ ಅಂದ್ರೆ ಅದು ಬಡತನದ ಸಂಖ್ಯೆದು. ನಾವೇನೋ ಹೇಳ್ತಾ ಇರ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವರು ಹೇಳ್ತಾ ಇದ್ದಾರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಇಲ್ಲ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ. ನಾವು 25 ಕೋಟಿ ಜನರ ಏನಪ್ಪ ಅಂದ್ರೆ ಬಡತನ ರೇಖೆಯಿಂದ ಮೇಲೆ ತಂದೀವಿ ಅಂತ. ಹಂಗಾದ್ರೆ 81 ಕೋಟಿ ಜನ 5 ಕಿಲೋ ಅಕ್ಕಿಗೆ ಸಾಲಾಗಿ ಯಾಕೆ ನಿಲ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರ ನಮಗೆ ಇನ್ನೂ ಸಿಕ್ಕಿಲ್ಲ. ಈ ಎಲ್ಲ ನೆಲೆಯಲ್ಲಿ ಮತ್ತು ರೈತನ ಬದುಕು ಇವತ್ತು ಶೋಷಣೆಗಳಿಗೆ ಆಗ್ತಾಯಿದೆ. ಮಾರ್ಕೆಟ್ನಲ್ಲಿ ಆಗಿರ್ಬೋದು, ನೀರಾವರಿ ದೃಷ್ಟಿಯಿಂದ ಆಗಿರ್ಬೋದು, ಇಲ್ಲೇ ರಾಜಕಾರಣಿಗಳ ಹಸ್ತದಲ್ಲಿರೋದ್ರಿಂದಾಗೆ ಅನೇಕ ನೀರಾವರಿ ಯೋಜನೆಗಳು ಅವರವ್ರ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇರ್ತಾರೆ ವಿನಃ ರೈತರಿಗೆ ನಿಜವಾಗಿಯೂ ಆ ಸಮಸ್ಯೆ ಅದಪ್ಪ ಅವ್ರು ಮುಟ್ಟಿಸ್ಬೇಕು ಅನ್ನೋದು ಯಾವುದೂ ಇಲ್ಲ. ಇದನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗಿದೆ. ಈ ನೆಲೆಯಲ್ಲೇ ಇವತ್ತು ನಮ್ಮ ರೈತ ಸಂಘದವರು ನೀರಾವರಿ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕಾವಲುಗಳಿಗೆ ಸ್ವಚ್ಛ ಮಾಡಿಸೋದಕ್ಕಪ್ಪ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ರೈತರ ಮಾರ್ಕೆಟ್ ಬಗ್ಗೆ ಹೇಳ್ತಾ ಇದ್ದಾರೆ, ಕಬ್ಬಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಬ್ಬು ಬೆಳೆಯ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ 1 ಟನ್ ಕಬ್ಬಿಗೆ ಇವತ್ತು 4,500 ಖರ್ಚು ಬರ್ತದೆ ದಿಟ್ಟವಾಗಿ ಹೇಳಲಿಕ್ಕೆ ಇದ್ದಾರೆ. ಒಂದು ಉಳ್ಳಾಗಡ್ಡಿ ಬೆಳೆಯೋದಕ್ಕೆ ನಾವು ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರು ಲಕ್ಷ ಮೇಲ್ಪಟ್ಟು 1 ಎಕರೆ ಖರ್ಚು ಬರ್ತದೆ, 1-1.5 ತನ. ಇನ್ನು ಕಬ್ಬಿಗೆ 2 ಲಕ್ಷ ತನ ಬರ್ತದೆ ಅಂತ ಇವತ್ತು ನೇರಾಣಿರುವ ಸರ್ಕಾರಕ್ಕೆ ತಿಳಿ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ತಮ್ಮ ಭಾಗಕ್ಕೆ ತರುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿನೂ ಆಗಿದ್ದಾರೆ. ಹೀಗಾಗಿ ರೈತ ಸಂಘದ ಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಜನರ ಕಣ್ಣು, ಅದರಲ್ಲೂ ರಾಜಕಾರಣಿಗಳಿಗೆ ಭಾಳ ಕಣ್ಣು. ಇದು ನಮ್ಮ ಅಸ್ತಿತ್ವಕ್ಕೆ ನಾಳೆ ಏನಪ್ಪ ತೊಂದರೆ ತಂದೀತು ಅಂತೇಳಿ. ಹೀಗಾಗಿ ಕೆಲವು ರಾಜಕಾರಣಿಗಳು ನಿಧಾನಕ್ಕೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೋ ಅಥವಾ ಅವ್ರನ್ನ ಪ್ಲೀಸ್ ಮಾಡೋದಕ್ಕೋ ಓಡಾಡ್ತಿರ್ತಾರೆ. ಇನ್ನು ಕೆಲವರು ನೋಡೋಣಪ್ಪ ಅನ್ನುವಂಥದ್ದು ಇರ್ಬೋದು, ಅವರಲ್ಲಿ ಏನೋ ಶಕ್ತಿ ಇರ್ಬೋದು ಎದುರಿಸುವಂಥದ್ದು, ಅದೇನೂ ಇರಲಿ. ಆದರೆ ರೈತರ ಸಮಸ್ಯೆಗಳನ್ನು ಸರಿಯಾಗಿ ಸರ್ಕಾರದ ಮುಂದೆ ಹಿಡಿದಿರೋ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲೂ DCC ಬ್ಯಾಂಕಿಗೆ ಒಂದು ಹೋರಾಟವನ್ನು ಈ ತಿಂಗಳಲ್ಲಿ
ಮಾಡುವಂಥ ಎಲ್ಲ ಸಾಧ್ಯತೆಗಳು ಅದಾವ ಅಂತೇಳಿ ಕಂಡು ಬರ್ತಾ ಇದ್ದಾವೆ. ಯಾಕಂದ್ರೆ ಇವ್ರು ನಮ್ಮ ಬೇಡಿಕೆ ಏನದಪ್ಪ ರೈತರದ್ದು ಮೊದಲನೇದಾಗೆ ನಮಗೆ 1 ಎಕರೆಗೆ 1 ಲಕ್ಷ ನೀವು ಸಾಲ ಕೊಡಬೇಕು ಅಂತ DCC ಬ್ಯಾಂಕಿಗೆ ಆಗ್ರಹಪೂರ್ವಕ ಈಗಾಗಲೇ ಪ್ರೆಸ್ ಮಾಡಿ ಮತ್ತೆ ಹೇಳಿದ್ದಾರೆ. ಆ ದಿಶೆಯಲ್ಲಿ ಹೋರಾಟದ ರೂಪರೇಷೆ ತಯಾರಾಗ್ತಾ ಇದ್ದಾವೆ. ಅದ್ರ ಜೊತೆ ನೀರಾವರಿಯ ವಿಷಯಕ್ಕೆ ಸಂಬಂಧಿಸಿದಂಗೂ ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಧಾನಕ್ಕೆ ಕೆಲವು ರಾಜಕೀಯ ಪಕ್ಷಗಳು, ರಾಜಕೀಯ ಜನ ಇದರೊಳಗೆ ತಮಗೇನು ಬೇಕಪ್ಪ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಸಾಧ್ಯತೆಗಳು ಇದ್ದಾವೆ. ಅದಕ್ಕಾಗಿ ಇವತ್ತು ನಾವು ರೈತ ಸಂಘದವ್ರಿಗೆ ಒಂದಿಷ್ಟು ಪ್ರಬಲವಾಗಿ ಅವ್ರಿಗೆ ಹೇಳೋದಿಷ್ಟ, ಯಾವುದೇ ರಾಜಕೀಯ ಪಕ್ಷರು ಅವ್ರವ್ರ ಪಾಪ ಅವ್ರ ದೃಷ್ಟಿಗಳು ಮಾಡ್ತಾ ಇರ್ತಾರೆ, ಅವ್ರ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇರ್ತಾರೆ, ಆ ಮಾತು ಬೇರೆ. ಆದರೆ ಇದೂ ಸಹಿತ ರೈತರ ಸಲುವಾಗಿ ಹೋರಾಟ ಮಾಡುವಂಥ ಒಂದು ಪ್ರಾಮಾಣಿಕವಾದ ರಾಜಕೀಯ ಪಕ್ಷದ ಕೆಲಸವನ್ನು ಇವತ್ತು ರೈತ ಸಂಘ ಮಾಡಬೇಕಾಗಿದೆ. ರಾಜಕೀಯ ಮಾಡೋದಂದ್ರೆ ಕೆಟ್ಟದಂತಾರೆ. ಇವತ್ತು ತಿಳ್ಕೊಂಡ್ಬಿಟ್ಟಿವಿ, ರಾಜಕೀಯ ಅಂದ್ರೆ ದುಡ್ಡು ಮಾಡೋದು ಮತ್ತೇನು ಮಾಡೋದು ಅಂತೇಳಿ ಅಲ್ಲ. ರಾಜನೀತಿ ಅಂತದ್ದು, ರಾಜನೀತಿ ಬಿಟ್ಟು ಬದುಕಿಲ್ಲ. ಅದು ನಿಶ್ಚಿತವಾಗಿ ಇವತ್ತು ಯಾರೋ ಅದನ್ನು ಬೇಕಾದ್ರೆ ಡಿಫೈನ್ ಮಾಡಿ ಅದ್ರದ್ದು ಏನಪ್ಪ ಅಂದ್ರೆ ಗಂಧಗಾಳಿ ಗೊತ್ತಿಲ್ಲದಂಥ, ರಾಜಕೀಯದ ಗಂಧಗಾಳಿ ಗೊತ್ತಿಲ್ಲದವರು, ದುಡ್ಡು ಹಾಕಿ ದುಡ್ಡು ತೆಗಿ ಕೆಲಸಕ್ಕೆ ಬಂದಂಥವರು ಆ ರಾಜಕೀಯದ ಹೊರಸಪ್ಪ ಅಂತ ಹೇಳ್ತಾ ಇರ್ತಾರೆ. ಅದು ನಿಜವಾಗಿಯೂ ರಾಜಕೀಯ. ಇವತ್ತು ಗಾಂಧೀಜಿಯವ್ರು ಮಾಡಿದ ರಾಜಕೀಯ ಆಗಿರ್ಬೋದು, ನಮ್ಮ ಬಾಬಾಗೌಡರು ಮಾಡಿದ ರಾಜಕೀಯ ಆಗಿರ್ಬೋದು, ಅವೆಲ್ಲ ರಾಜಕೀಯನ ಇಲ್ಲಂತಲ್ಲ. ಅದೇ ಕಾಲ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಾಗಿರ್ಬೋದು, ಇವತ್ತಿನ ಅನೇಕ ನಾಯಕರು ಮಾಡ್ತಾ ಇರೋದು ರಾಜಕೀಯ ಬಿಟ್ಟಂತೂ ಏನಿಲ್ಲ. ರಾಜಕೀಯ ಅಂದರೆ ಏನು? ಜನಕ್ಕೆ ಒಳ್ಳೇದು ಮಾಡೋ ಕೆಲಸಗಳನ್ನ ಮಾಡೋದಕ್ಕಾಗಿ ಇರುತ್ತಿರುವಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಸರಿಯಾದ ದಿಶೆಯಲ್ಲಿ ಹೋಗುವ ದಿಶೆಯಲ್ಲಿ ಇವತ್ತು ಒಳ್ಳೆ ಕೆಲಸಗಳನ್ನು ನಮ್ಮ ರೈತ ಸಂಘದ ನಾಯಕರು, ಇವತ್ತಿನ ಹೊಸ ನಾಯಕರು ಮಾಡ್ತಾ ಇದ್ದಾರೆ. ಅವ್ರು ನಮ್ಮದವರೆಲ್ಲ ಸಪೋರ್ಟ್ ಮಾಡಿಲ್ಲಪ್ಪ, ಎಲ್ಲೋ ಏನೋ ಒಂದಿಷ್ಟು ಎಡವಿದ್ರು ಸಹಿತ ತಿಳಿಸಿ ಹೇಳುವಂಥ ಕೆಲಸವನ್ನು ಆಗಬೇಕಾಗಿದೆ. ಆ ದಿಶೆಯಲ್ಲಿ ಇವತ್ತು ಇವತ್ತು ನಾವು ಒಂದು ಮಾತಿನ ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಈಗ ನೋಡಿರಿ, ಅಣ್ಣಾ ಹಜಾರೆ ಅವ್ರ ಮೂಮೆಂಟ್ ಎಂಥ ದೊಡ್ಡದಾಗಿ ಬೆಳೆದ್ಬಿಟ್ಟಿತ್ತು. ಹೌದು, ಭ್ರಷ್ಟಾಚಾರ ವಿರೋಧವಾಗಿ ಲೋಕಪಾಲ್ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೇನಾಗಿರ್ಬೋದು, ದೊಡ್ಡ ಮೂಮೆಂಟ್ ಆಗಿತ್ತು ಇಡೀ ರಾಷ್ಟ್ರ ತುಂಬ. ಅದರ ಪ್ರಾಡಕ್ಟನ್ನು ನಮ್ಮ ಇವರು ಕೇಜ್ರಿವಾಲ್ರವರು ನಾವು ನಂತರ ಒಂದು ಸ್ವಲ್ಪ ತಪ್ಪಿದ್ರು, ಆ ಮಾತು ಬೇರೆ. ಆದ್ರೆ ಒಳ್ಳೆಯ ಒಂದು ರಾಜಕೀಯ ವ್ಯವಸ್ಥೆ ತೋರೋ ದಿಶೆಯಲ್ಲಿ ಭಾಳ ದೊಡ್ಡ ಹೆಜ್ಜೆ ಇಟ್ಟಿದ್ರು. ಅದ್ರ ನಂತರದಲ್ಲಿ ಅದರೊಳಗೆ ಗೊತ್ತಿಲ್ಲದೆ ಸೇರಿದಂಥ ಈ RSS ಜೊತೆಗೆ BJP ಹುಡ್ಕೊಂಡು ನಂತರ ಆ ಮೂಮೆಂಟ್ನ ಹೈಜಾಕ್ ಮಾಡ್ಕೊಂಡ್ಬಿಟ್ರು. ಯಾವ ಮೂಮೆಂಟ್ನಿಂದ ನಿಜವಾಗಿಯೂ ಭ್ರಷ್ಟಾಚಾರ ಹೋಗಬೇಕಾಗಿತ್ತು, ಇಲ್ಲಿ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗಬೇಕಾಗಿತ್ತು, ಒಂದು ಹೊಸ ರಾಜಕೀಯ ವ್ಯವಸ್ಥೆ ಬರಬೇಕಾಗಿತ್ತು. ಆ ರಾಜಕೀಯ ವ್ಯವಸ್ಥೆಯನ್ನು ಈಗಿರುವ ರಾಜಕೀಯ ವ್ಯವಸ್ಥೆಗಳು ಮುರಿದಾಗಿಬಿಟ್ಟು ಅಂತ ಕಾಂಗ್ರೆಸ್ಸನ್ನು ಮುಂದಿಟ್ಟುಕೊಂಡು. ಹೌದು, ಕಾಂಗ್ರೆಸ್ ಹೌದು ಅವತ್ತೆಲ್ಲ ಭ್ರಷ್ಟಾಚಾರ, ಅದೇ ಕಾರಣ ಒಪ್ಪೋಣ ಆ ಮಾತನ್ನು. ಅದು ಇನ್ನೊಂದು ಪಕ್ಷ ಅಂತತ ಬಂದು ಸೇರಿಕೊಂಡ ಕಳೆದ 12 ವರ್ಷದಿಂದ ಏನು ಮಾಡ್ತಾ ಇದೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇವತ್ತು. ಅದಕ್ಕಾಗಿ ಈ ದಿಶೆಯಲ್ಲಿ ಇವತ್ತು ನಮ್ಮ ಚುನಾಪನವರಾಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ಶಶಿಕಾಂತ್ ಗುರೂಜಿ ಅಂತವರಾಗಿರ್ಬೋದು, ಇನ್ನೂ ಅನೇಕ ರೈತ ನಾಯಕರಿದ್ದಾರೆ. ಅವರೆಲ್ಲರೂ ಕೊಡ್ಕೊಂಡು ಈಗ ನೀರಾವರಿ ಸಲುವಾಗಿ ಮತ್ತು ಮಾರ್ಕೆಟ್ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ರೈತಗೆ, ಕಬ್ಬು ಬೆಳೆಯೋ ರೈತಗೆ ಅದ್ರ ಬೆಲೆ ಕೊಡಬೇಕಪ್ಪ, 1 ಲಕ್ಷ ತನಕ ನೀವು ಲೋನ್ ಕೊಡಬೇಕು ಅನ್ನೋಂಥ ಮಾತುಗಳನ್ನೇನು ಆಡ್ತಾ ಇದ್ದಾರೆ. ಇವೆಲ್ಲ ಏನಪ್ಪ ಅಂತಂದ್ರೆ ನಿಜವಾಗಿ ಒಂದು ರೂಪಕ್ಕೆ ಬರ್ತಾ ಇದ್ದಾವೆ. ಆದರೆ ಇನ್ನೂ ಬರಬೇಕಾಗಿದ್ದು ಏನಪ್ಪ ಅಂದ್ರೆ ಮತ್ತೆ ಸ್ಪಷ್ಟ ಹೇಳೋದು, ಹೌದು ನಿಮಗೆ ಲೋನು ಸಿಗ್ಬೋದೇನೋ ಭಾಳ ಒತ್ತಡ ಹಾಕಿದಾಗ. ಯಾಕಂದ್ರೆ ಅಪೆಕ್ಸ್ ಬ್ಯಾಂಕ್ ಈಗಾಗಲೇ 82,000 ತನಕ ನೀವು ಒಂದು ಲೋನ್ ಕೊಡ್ಬೋದಪ್ಪ ರೈತರಿಗೆ ಅಂತೇಳಿ ರೆಕಮೆಂಡ್ ಮಾಡಿದ್ದು. 1 ಲಕ್ಷ ಮೋಸ್ಟ್ಲಿ DCC ಬ್ಯಾಂಕ್ ಒಪ್ಕೊಳ್ಬಹುದು. ಅದು ಹೋರಾಟ ಮಾಡಿದಾಗ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಮ್ಗೆ ಗೊತ್ತದ. ಯಾಕಪ್ಪ ಅಂತಂದ್ರೆ ಯಾವ ತಾಯಿ ಮಗುವಿಗೆ ಹಸುವಾಗಿದ್ದು ಗೊತ್ತಾಗಬೇಕಾದ್ರೆ ಅಳಬೇಕು. ಅದು ಅತ್ತಾಗ ಹೌದಪ್ಪ ನನ್ನ ಮಗು ಅಳ್ತಾ ಇದ್ರೆ ಹೊಟ್ಟಿಗೆ ಬೇಕಾಗಿದೆ ಗೊತ್ತಾಗ್ತದೆ. ಹಾಗೇನೆ ಇದು ನಾವು ನಮ್ಮ ಹಕ್ಕುಗಳನ್ನು ಪಡೆಯುವ ಹೋರಾಟ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಸರಿಯಾದ ಹಾದಿಯಲ್ಲಿ ರೈತರು ಹೋಗ್ತಾ ಇದ್ದಾರೆ. ಆ ಹೋಗ್ತಿರೋದು ಹಾದಿಯಲ್ಲಿ ಕೆಲವು ರಾಜಕೀಯ ಶಕ್ತಿಗಳು ಬಂದು ತಮಗೂ ಎಷ್ಟು ಲಾಭ ಬೇಕಪ್ಪ ಅಂತ ತೊಗೊಳ್ಳೋಂಥ ಕೆಲಸ ಮಾಡ್ತಾ ಇರ್ತಾವೆ. ಅಂಥವ್ರಿಂದಲೂ ಎಚ್ಚರ ವಹಿಸ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳ ಇವತ್ತಿನ ರಾಜಕಾರಣಿಗಳು ರಾಜಕೀಯ ತಪ್ಪಲ್ಲ, ರಾಜನೀತಿ ಮಾಡೋದಂದ್ರೆ ಬರಲಿ, ಏನು ತಪ್ಪಿಲ್ಲ ಅದ್ರೊಳಗೆ. ಯಾಕಂದರೆ ಯಾರೂ ಲಾಭ ಇಲ್ಲದೆ ಯಾವ ಕೆಲಸ ಯಾರೂ ಮಾಡೋದೇ ಇಲ್ಲ ಜಗತ್ತಿನಲ್ಲ. ನನ್ನ ಮಗುವಿಗೆ ಒಂದಿಷ್ಟು ನಾವು ಹೊಟ್ಟೆಗೆ ಹಾಕ್ತೀನಪ್ಪ ಅಂದ್ರೆ ನಾಳೆ ನನಗೆ ಮುಪ್ಪಾವಸ್ಥೆ, ಆ ಮಗು ನನ್ನ ನೋಡ್ತದೆ ಅನ್ನೋಂಥ ಒಂದು ದೂರದ ಆಸೆ. ಆ ದುರಾಸೆ ಅಂತೀರೋ ಏನಿದ್ರು ನಿಂಬಿಟ್ಟಂಥ ವಿಷಯ ಪ್ರತಿಯೊಬ್ಬರು ಇದ್ದೇ ಇರ್ತದೆ. ನೋಡೋದಪ್ಪ ಹೆಂಗೋ ಬದುಕ್ತದೆ, ಆ ಮಾತು ಬೇರೆ. ಹುಟ್ಟಿದ ಜೀವ ಸಾಯುವವರೆಗೆ ಹೋರಾಟ ಮಾಡ್ತಾನೆ ಇರ್ತದೆ. ಅವ್ರು ನೋಡ್ತಾರಂತಲ್ಲ, ನೋಡ್ಲೇನು ಅಪೇಕ್ಷೆ ಇರ್ತದೆ. ಹಾಗೆ ರೈತರಿಗೂ ಸಹಿತ ಅಪೇಕ್ಷೆ ಅದ, ರಾಜಕಾರಣಿಗೂ ಸಹಿತ ಅಪೇಕ್ಷೆಗಳಿದ್ದಾವೆ. ಆ ಅಪೇಕ್ಷೆ ಒಂದು ಕಡೆ ಇರಲಿ. ಈಗ ಮುಖ್ಯ ಆಗಬೇಕಾಗಿದ್ದು ನಮ್ಮ ದೇಶದ ಅರ್ಥವ್ಯವಸ್ಥೆ ಬದಲಾಗಬೇಕಾಗಿದೆ. ಇವತ್ತೊಂದು ಬೆಳಗ್ಗೆ ಯಾವುದೋ ನ್ಯೂಸ್ ನೋಡ್ತಾ ಇದ್ದಾಗ ಬಿಸ್ನೆಸ್ ಬೇರೆ ಅರ್ಥ ಬೇರೆ ಅಂತ ಒಂದು ಮಾತು ಮಾತಾಡಿದ್ರು ಒಬ್ಬರು ಹಿರಿಯರು. ಆ ಮಾತನ್ನು ಅಭ್ಯಾಸ ಮಾಡಿದಾಗ ವಿಚಾರ ಮಾಡಿದಾಗ ಹೌದಲ್ಲ, ಬಿಸ್ನೆಸ್ ಅಂದರೆ ಲಾಭಕ್ಕಾಗಿ ಮಾಡ್ತಾ ಇರ್ತೀವಿ, ಅರ್ಥವ್ಯವಸ್ಥೆ ಅಂದರೆ ಎಲ್ಲರೂ ಬದುಕಾಗಿ ಮಾಡ್ತಾ ಇರ್ತೀವಿ ಏನೋ ಅನ್ನುವಂಥ ವಿಚಾರ ಬಂದು ಇನ್ನೂ ಚಿಂತನೆ ಮಾಡೋಣಪ್ಪ ಮುಂದೆ ಅಂತ ಹೇಳಿದೆ. ತಿಳ್ಕೊಂಡು ಅದನ್ನೆಲ್ಲ ಬಿಟ್ಕೊಂಡು ಇವತ್ತು ಅರ್ಥವ್ಯವಸ್ಥೆ ಬದ್ದು ಮಾಡೋದಕ್ಕಾಗಿ ನಮ್ಮ ರೈತನ ಕೈಗೆ ಮಾರ್ಕೆಟ್ ಸಿಗುವಂಥ ವ್ಯವಸ್ಥೆ ಮಾಡೋದ್ರ ಸಹಿತ ನಮ್ಮ ರೈತರು ಆ ದಿಶೆಯಲ್ಲಿ ಹೆಜ್ಜೆ ಇಡಲಿ. ಮತ್ತು
ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದಾರೆ ರೈತರು. ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಜಾಗೃತಿ ಮಾಡ್ತಾ ಇದ್ದಾರೆ. ನೀರಾವರಿ ದೃಷ್ಟಿಯಿಂದ ನೀರು ಮತ್ತು ಮಾರ್ಕೆಟ್ ಇವೆರಡು ನಮ್ಮ ರೈತರಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಂದ್ರೆ ಯಾವ ರಾಜಕಾರಣಿ ಲಾಭ ಮಾಡ್ತಾರೆ ಮಾಡ್ಕೊಳ್ಳಿ ಅವ್ರು, ಇಲ್ಲ ಅಂತಲ್ಲ. ಅಲ್ಲಿ ಇದು ಮೊದಲು ಸಿಗಬೇಕು. ಅವ್ರು ಸೊಳ್ಳೆ ಒಬ್ಬರನ್ನೊಬ್ರು ಭಾರ ಹಾಕೊಂಡು ಹೋಗಿಬಿಡ್ತಾರೆ. ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ, ಇವ್ರು ಮಾಡ್ಬೇಕಾಗಿತ್ತು, ಅವ್ರು ಮಾಡ್ಬೇಕು ಅನ್ನುವಂಥ ಮಾತುಗಳು ಹಾಕೋಗಿದ್ಲು. ತಾವು ಏನು ಮಾಡಿದ್ದೀವಿ, ತಾವು ಇನ್ನೇನು ಮಾಡಬೇಕು, ಈಗೇನು ಮಾಡಬೇಕಾಗ್ಯದ ಅನ್ನೋದ್ರ ಬಗ್ಗೆ ವಿಚಾರ ಮಾಡೋ ರಾಜಕಾರಣಿಗಳು ಇರಲಿ. ಆದರೆ ಅದೇ ಕಾಲಕ್ಕೆ ರೈತರು ಎಚ್ಚರಗೊಂಡ ಯಾರ ಒಂದು ಪ್ರಭಾವಕ್ಕೂ ಒಳಗಾಗದ ಈಗ ಮುಖ್ಯ ನೀರು ಮತ್ತು ಮಾರ್ಕೆಟ್ ದಿಶೆಯಲ್ಲಿ ಈಗ ಜನಜಾಗೃತಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಇನ್ನೂ ಯಶಸ್ವಿಯಾಗಲಿ. ಮತ್ತು ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಂತೂ ಇವತ್ತು ವಿರೋಧ ಪಕ್ಷವಾಗಿ ನಮ್ಮ ರೈತ ಸಂಘಟನೆಗಳು ಮಾಡ್ತಾ ಇರೋದು ಭಾಳ ಗಮನಾರ್ಹ. ಮತ್ತು ನಮ್ಮ ರೈತರ ಸಮಸ್ಯೆಗಳನ್ನು, ಕೂಲಿಕಾರ ಸಮಸ್ಯೆಗಳನ್ನು, ಕಾರ್ಮಿಕರ ಸಮಸ್ಯೆಗಳನ್ನು ಇವುಗಳೆಲ್ಲ ಎತ್ಕೊಂಡು ಇವ್ರ ಮಕ್ಕಳ ಶಿಕ್ಷಣ ಸಮಸ್ಯೆಗಳನ್ನು ಸಹಿತ ಇವತ್ತು ಏನಪ್ಪ ಅಂದ್ರೆ ಒಂದು ಸರ್ಕಾರ ಮಾಡುವಂಗೆ ಒತ್ತಡ ತರುವಂಥ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದು ಮಾತ್ರ ಒಂದು ಶುಭ ಸೂಚನೆ. ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ವಿರೋಧ ಪಕ್ಷ ಏನಾದರೂ ಇದ್ದರೆ ಅದು ರೈತ ಸಂಘ, ಅದಕ್ಕೆ ಸಂಬಂಧಿಸಿದಂಥ ಸಂಘಟನೆಗಳು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.